ಸ್ವಲ್ಪ ಈ ಕಡೆ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಿಂದ ಹಿಡಿದು ಎಲ್ಲ ಪೊಲೀಸರು ನಮ್ಮ ಪರವಾಗಿ ಅವರೇ ಏನಪ್ಪ ಮೀಡಿಯಾದವ್ರು ನೀವೆಲ್ಲ ಇದನ್ನ ಮೆನ್ಷನ್ ಮಾಡ್ರಿ. ಸ್ವಲ್ಪ ಈ ಕಡೆ ಬಂದ್ಬಿಡಿ. ಸ್ವಲ್ಪ ದಯವಿಟ್ಟು ಮೆನ್ಷನ್ ಮಾಡ್ರಿ. ನೀವೇ ಕ್ರಿಯೇಟ್ ಮಾಡ್ರಿ. ಸುಮ್ಮನೆ ಮೌನಗಿರಿ. ಸರ್ಕಾರ ಗೊತ್ತಾಗುತ್ತೆ, ನೀವು ಬಂದಿರೋದು ಅವ್ರು ಬಂದಿರೋದು ಎಲ್ಲ ಸರ್ಕಾರ ಕಳಿಸಿರ್ತಾರೆ, ನೋಡ್ತಾರೆ, ಅವಾಗ ಅವ್ರಿಗೂ ಗೊತ್ತಾಗುತ್ತೆ ಪಾಪಿಗಳಿಗೆ. ಅದಕ್ಕೆ ಏನ್ ನೀವು ನಾವು ಬಂದಿರೋದು ತುಂಬಾ ಸಂತೋಷ. ಇನ್ ಇಂಟ್ರೆಸ್ಟ್ ಆಫ್ ನಮ್ಮ ಜಿಲ್ಲೆ ರೈತರು ಬರ್ಕೊಂಡು ಬಂದಿದ್ದಾರೆ, ನಾವು ನಿಮ್ಗೆ ಅಭಿನಂದಿಸ್ತೇವೆ. ಎಸ್ ಪಿ ಅವ್ರಿಗೂ ಮಾಡಿದ್ದಾರೆ, ಇಲ್ಲ ಅಂತ ಆಪಾದನೆ ಮಾಡಲ್ಲ. ಸಮಸ್ಯೆ ಏನಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿಲ್ಲ. ಸ್ವಾಮೀಜಿ ಮೇಲೆ ರೈತರ ಮೇಲೆ FIR ಹಾಕಿದ್ ಒಳ್ಳೆ ಕೆಲಸ ಅಂತ ನೀವು ಇದ್ರ ಬಗ್ಗೆ ನಾನು ತನಿಖೆ ಬಗ್ಗೆ ಅದು ಬೇರೆ, ನಾನು ಜನರಲ್ ಆಗಿ ಅವ್ರ ಕೆಲಸ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಒಂದೇ ಕಾರಣಕ್ಕೆ SP ಆಲ್ಸೋ ನೈಸ್ ಆನ್ ದಟ್ ಡೇ. ಅವ್ರು ತುಂಬಾ ಬಿಹೇವ್ ಮಾಡಿದ್ದಾರೆ. ಐ ವಿಲ್ ಅಪ್ರಿಷಿಯೇಟ್ ಹೋಮ್ ಮಿನಿಸ್ಟರ್ ಆಲ್ಸೋ. ಅವರು ಕೂಡ ಸೂಕ್ಷ್ಮವಾಗಿ ಅದಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹೋರಾಟಕ್ಕೆ. ನಾನು ಇಬ್ಬರಿಗೂ ಅಭಿನಂದನೆ. ಒಂದು ಅದಾದ್ಮೇಲೆ ನೀವು ಬಂದ್ಮೇಲೆ ಕೆಲಸ ಕೆಟ್ಟಾಯ್ತು ಸರ್. ನೀವು ಸಾಯಂಕಾಲ ರಾತ್ರಿ ಬಂದ್ಮೇಲೆ ಅದ್ ಕೆಲಸ ಅಂದ್ರೆ ಎಲ್ಲ ಸ್ವಾಮೀಜಿಗಳ ಮೇಲೆ FIR ಬಿದ್ದು ರೈತರ ಮೇಲೆ FIR. ನೀವು ಈಗ ಆಪಾದನೆ ಮಾಡಿದ್ರೆ ಅದ್ರಾಗೆ ನಾವು ನನ್ನ ಅನಿಸಿಕೆ ಸರ್, ನನ್ನ ಅಭಿಪ್ರಾಯ ನಾನೇನು ಉತ್ತರ ಕೊಡೋಕೆ ಆಗುದಿಲ್ಲ ಸರ್. ನಿಮಗ್ ಬಿಟ್ಟಿವಿ ಸರ್, ಅದು ನಾವು ನೋಡಿ ಸರ್, ಇದು ನಿಮ್ಮ ಸರ್ಕಾರ. ಈಗ ನೋಡಿ, ಈಗ ಪ್ರಜಾಪ್ರಭುತ್ವದಲ್ಲಿ ನಾವು ನೀವು ಸ್ವಾಮಿ ಜನಸೇವೆ ಮಾಡಿದ್ದೇವೆ, ಹೌದಲ್ಲ? ಜನದ ಪರ ಬಂದಿದ್ದ ಸ್ವಾಮೀಜಿಗಳು FIR ಆಗೋದು ಅವಶ್ಯ. ಅವ್ರೇನು ಕಲ್ಲು ಹೊಡೆದಿದ್ದಾರೆ, ವೈಲೆನ್ಸ್ ಒಂದು ನಿಮಿಷ, ಅವ್ರೇನು ಕಲ್ಲು ಹೊಡೆದವ್ರ? ಅದು ಏನ್ ಮಾಡಿದ್ದಾರೆ? ನಮ್ ಜೊತೆ ಪಾದಯಾತ್ರೆ ಬಂದು FIR ಆಗ್ತಿದೆ. ತನಿಖೆ ಪ್ರಶ್ನೆ ಅಲ್ಲ, FIR ಆಗಿದ್ದು ಮೊದಲನೇ ತಪ್ಪು. ನಮ್ಮ ಮೇಲೆ ಹಾಕಿ, ನಾವೇನ್ ಬೇಡದಲ್ಲ. ಅಮಾಯಕ ರೈತರ ಮೇಲೆ ಸ್ವಾಮೀಜಿ ಮೇಲೆ FIR ಮೊದಲನೇ ನಾವು ತೀವ್ರವಾಗಿ ಖಂಡಿಸ್ತೀವಿ ನಾವೆಲ್ಲ. ಅದು ತಪ್ಪು. ನಾನು ಯಾಕೆ ಅಮರನಾಥ ಉಪವಾಸ ಅಂದ್ರೆ ನಮ್ಮ ಸಮಾಜಕ್ಕಾಗಿ, ಧರ್ಮಕ್ಕಾಗಿ ಅವರೆಲ್ಲ ಮುಕ್ಕೋಟಿ ದೇವರುಗಳೊಳಗಿರೋರು ಅವರು. ಇವತ್ತು ಮಠಮಾನಿಗಳು ಒಂದೇ, ದೇವಸ್ಥಾನಗಳು ಒಂದೇ. ನಿಮ್ಗಳಿಗೆ, ನಿಮ್ಮ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ಕೇಸ್ ಆಗ್ತಿರ್ಲಿಲ್ಲ. ಅವರು ಏನ ಇಲ್ಲಿ ಏತಿ ತಡಿಯಪ್ಪ, ಏನ್ ನೀವೇನು ಹೆದರ್ಬೇಡ್ರಿ. ನಿಮ್ ಸರ್ಕಾರದಾಗ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಆಗಿಲ್ಲ, ಯಾರ ಪುಡಿ ಮಂತ್ರಿಗಳು ಯಾರು ಕೈ ಬಾಯಿ ಕಚ್ಚೆ ಸರಿಗಿಲ್ವಲ್ಲ ಅವ್ರುಗಳು ಇದನ್ನೆಲ್ಲ ಮಾಡ್ತಿರೋದು. ಅಂತ ಪಾಪಿಗಳನ್ನ ನೀವು ಮುಂದೆ ಬೆಳೆಯೋರು ಅಂತ ಬಗ್ಗೆ ಇಲ್ಲ. ನಿಮಗೆ ಕಾನೂನು ಕೈ ಕೊಟ್ಟಿದ್ದೀವಿ, ಅದನ್ನು ಉಳಿಸ್ಕೊಂಡು ಬೆಳೆಸಿ. ಇವತ್ತು ಕಂಪ್ಲೇಂಟ್ ಕೊಡ್ತಾರೆ, ನಿನ್ನ ಹೆಂಗೆ ಅರೆಸ್ಟ್ ಮಾಡ್ತಾರೆ ಸ್ವಾಮಿಗಳನ್ನ. ಈಗ ಸ್ವಾಮಿಗಳು ಎಲ್ಲಿಂದ ಬಂದವ್ರೆ? ಸಮಾಜ ಇದ್ರೆ ನಾವೆಲ್ಲ ಇರೋದು, ನಾವು ಜೈಲಿಗೆ ಬರೋಕ್ಕೆ ತಯಾರಾಗಿ ಕುಂತವ್ರೆ. ನಮ್ಮ ಜಿಲ್ಲೆ ಒಳಗೆ 40 ಚಿಲ್ಲರೆ ಮಠಗಳಿವೆ. 40 ಚಿಲ್ಲರೆ ಮಠಗಳು ಆ ಸ್ವಾಮಿಗಳೆಲ್ಲ ತಯಾರಾಗವ್ರೆ. ಈಗ ನನ್ನ ಜಿಲ್ಲೆ ಒಳಗೆ 30 ಲಕ್ಷ ಚಿಲ್ಲರೆ ಜನ ಅವ್ರೆ. ಆ ಜನ ನಮ್ಮನ್ನ, ನನ್ನಾಗ್ಲಿ, ಸುರೇಶ್ ಗೌಡನಾಗ್ಲಿ, ಕೃಷ್ಣಪ್ಪನಾಗ್ಲಿ, ಯಾರು ಎಲೆಕ್ಟೆಡ್ ಮೆಂಬರ್ಗಳು ಇದ್ದೀವಿ, ಸಾಯೋವರೆಗೂ ನಮ್ಮನ್ನ MLA ಮಾಡವ್ರೆ. ಆ ಸೇವೆ ಮಾಡೋದಕ್ಕೆ ಹೇಳಿ ನಾವೆಲ್ಲ ಹುಟ್ಟಿರೋದು, ನಮ್ಮನ್ನು ಮನುಷ್ಯರು ಮಾಡಿರೋದು. ಈಗ 90 ಲಕ್ಷ ಜನದ್ದು 30 ಲಕ್ಷ ಜನದ್ದು ನೇಮ್ಗಳು ಇರ್ತಾವ. ಇರೋದು ನಾವು ಏನು ನಮ್ಮನ್ನ ಬೆಳೆಸವ್ರಲ್ಲ. ಏನಾಗಿದೆ ನೋಡಿ, ನಾವು ನಿಮ್ ಕುಡಿಗಳಿಗೆ ಬಾಗಿಲಿಗೆ ನೀರು ಕೊಡಕ್ಕೆ ಬಿಡೋದಿಲ್ಲ. ಫಾರ್ಮರ್ಸ್ ಕುಡಿಬೇಕು. ಹಿಂದೆ 25-30 ವರ್ಷದಿಂದ ಚಾನಲ್ ಆಗಿದೆ. ಇನ್ನು ಚಾನಲ್ ವೈಡ್ ಮಾಡಿ ತಗೊಂಡೋಗಿ ನೀವು ಸ್ಪಾಟ್ಗೆ ಹೋಗಿದ್ದೀರಿ, ಅಲ್ಲಿ ನೀರು ಬಿಟ್ರೆ ಏನಾಗ್ಬೋದು ನೀವು ಅಸೆಸ್ ಮಾಡಿ. ಒಬ್ಬ ಸಾಧಾರಣ ಮನುಷ್ಯನಾಗಿ ಹೇಳ್ರಿ, ಅಲ್ಲಿ ನೀರ್ ಬಿಟ್ರೆ ಸರ್ಕಾರಕ್ಕೆ ನಮ್ದು ಒಂದು ವಿನಂತಿ ಸರ್, ನಿಮ್ ಕಡೆಯಿಂದ ಈ ಟೆಕ್ನಿಕಲ್ ವರದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಡೆಯಿಂದ ಬಂದು ಕರೆಕ್ಟ್ ಆಗಿ ಅದು ನಮಗೆ ಕನ್ವಿನ್ಸ್ ಆಗೋವರೆಗೂ ಆ ಯೋಜನೆಗೆ ಟೆಂಪರರಿ ಸ್ಟಾಪ್ ಮಾಡಬೇಕಾಗಬೇಕು. ಒಂದು ನಿಮಿಷ ಕೇಳಿ, ಏನಾಗಿದೆ ಇದೇ ನಮ್ಮ ಅಡ್ವೈಸರ್ ಯಾರ ಮನಸ್ಸು ಜಯಪ್ರಕಾಶ್
MD ಇದ್ದ ಅಲ್ಲ, ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವರೇ MD ಇದ್ರು, ಆಯ್ತಾ. ಇದೇ DK ಶಿವಕುಮಾರ್ ಅವಾಗ ಇರಿಗೇಷನ್ ಮಿನಿಸ್ಟರ್ ಸಮ್ಮಿಶ್ರ ಸರ್ಕಾರದಲ್ಲಿ. ಆಗ ಶಾಂಕ್ಷನ್ ಮಾಡಿ ಕೆಲಸ ಶುರು ಮಾಡಬೇಕು ಅಂತ ಇದ್ರೆ ಸರ್ಕಾರ ಬಿದ್ದೋಯ್ತು. ತದನಂತರ ಆತ ಏನ್ ಮಾಡಿದ, ಅವ್ರು MD ಮುಂದುವರೆದ. ಯಡಿಯೂರಪ್ಪನ ಕರೆದು ಇದು ಆಗೋದಿಲ್ಲ ಅಂತ ಹೇಳಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ, ಇಟ್ ನಾಟ್ ಫೀಸಬಲ್ ಅಂತ. ಅವ್ರು ಇಂಜಿನಿಯರ್ ಮಾಡಿರ್ಲಿಲ್ವಾ? ಇವತ್ತೇನು ಹೇಳ್ತಾರೆ, ಒತ್ತಡ ಕೊಟ್ಟು ಫೀಸಬಲ್ ಮಾಡಿ ಅಂತ ಹೇಳ್ತಾರೆ. ಅವಾಗೇನು SLC ಫೇಲ್, ಇಂಜಿನಿಯರ್ ಮಾಡ್ಯಾರ. ಇಂಥವ್ರನ್ನೆಲ್ಲ ಇಟ್ಕೊಂಡು ಆಡಳಿತ ಮಾಡೋದು ವರ್ಸ್ಟು. ಇದರಿಂದ ನಮ್ಮ 30 ಲಕ್ಷ ಜನರಿಗೆ ರೈತರಿಗೆ ಅನ್ಯಾಯ ಆಗ್ತದೆ. ಅದರಿಂದ ನಾವು ಒಪ್ಪಕ್ಕಾಗಲ್ಲ. ಇವತ್ತು ನೀವು ಚಾನಲ್ ಇದೆಯಲ್ಲ, ಇದೇ ದುಡ್ಡನ್ನು ನಾನು ಬೇರೆ ಚಾನಲ್ಗೆ ಹಾಕಿ ವೈಡನ್ ಮಾಡಿ ಇನ್ನೂ ಅರ್ಧ TMC ಜಾಸ್ತಿ ತಗೊಂಡೋಗಿ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಅಲ್ಲಿ ಓಪನ್ ಆದರೆ ಸುಮಾರು 100-160 ಕಿಲೋಮೀಟರ್ ನೀರು ಹರಿಯಲ್ಲ. ಇಡೀ ಎಂಥದ್ದು ಸಚಿವರ ಕ್ಷೇತ್ರ ಇರ್ಬೋದು, ಮಧುಗಿರಿ ಇರ್ಬೋದು, ಗುಬ್ಬಿ ಇರ್ಬೋದು, ನಮ್ಮ ತುರುವೇಕೆರೆ ತುಂಬಾ ಅನ್ಯಾಯ ಆಗ್ತದೆ. ಈವನ್ ತಿಪ್ಟು, ಕೊರಟಗೆರೆ, ಮಧುಗಿರಿ ಎಲ್ಲ ಆಗ್ತದೆ. ಹಾಗಾಗಿ ಅದು ಸ್ಟಾಪ್ ಮಾಡಿದ್ರೆ ನಮ್ಮ ಮೊತ್ತ ಇನ್ನೇನಿಲ್ಲ ಸರ್. ಟೆಕ್ನಿಕಲ್ ಒಂದೇ ರೀಸನ್, ಫಾಸ್ಟ್ ಫ್ಲೋ ಆಗ್ತಾ ಇದೆ. 160 ಕಿಲೋಮೀಟರ್ ಹೋಗ್ಬೇಕು. ನೀವು 70 ಕಿಲೋಮೀಟರ್ ನೀವು ಅಡ್ಡ ಆಗ್ಬಿಟ್ರೆ ಪ್ರೆಷರ್ ಹೆಂಗ್ ಹೋಗುತ್ತೆ ಕೆಳಗಡೆ? ನೀರು ಸೀದಾ ಇಲ್ಲೇ ಹೊಟ್ಟೋಗ್ಬಿಡುತ್ತೆ ನೀರು. ಟೆಕ್ನಿಕಲ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು. ನೀವು ಅಡ್ಡ ಹಾಕಿದ್ರೆ ನೀರೆಲ್ಲ ಕೆಳಗಡೆ ಹಿಂಗೂ ಪ್ರೆಷರ್, ಹೈಡ್ರಾಲಿಕ್ ಪ್ರೆಷರ್ ಕೆಳಗಡೆ ಹೋಗ್ತದೆ. ಸೊ ನಮಗೆ ನೀರು ಹೊರಗಡೆ ಹೆಂಗ್ ಬರುತ್ತೆ? ಮುಂದೆ ಬರೋದೇ ಇಲ್ಲ. 25 ಹೇಳ್ತಾ ಇದಾರೆ ಪರಮೇಶ್ವರ್ ಸಾಹೇಬ್ರು, 25.3 ನಮ್ಗೇನು ಅಲೋಕೇಶನ್ ಆಗಿದೆ, ನಮಗೆ ಬಂದೇ ಇಲ್ಲ. ಈ ಕಡೆ 3 TMC ಕುಣಿಗಲ್ ಹೋಗಿಲ್ಲ ಅಂತ. ನಮಗೆ ಬಂದಿಲ್ಲ ಅಂದ್ರೆ ಕುಣಿಗಲ್ಗೆ ಎಲ್ಲಿ ಹೋಗುತ್ತೆ? ಕುಣಿಗಲ್ ಕಡಿಮೆ ಆಗಿದೆ, ಎಲ್ಲರೂ ಒಪ್ಕೊಳ್ಳೋ ವಿಚಾರ. ಏನು ಕಡಿಮೆ ಇಲ್ಲ. ನಮ್ಮ ಜಿಲ್ಲಾ ಮಿನಿಸ್ಟ್ರು ಗೌರವ ಇದೆ, ಇಲ್ಲ ಅಂತ. ಅವ್ರು ಈ ರೀತಿ ಸ್ಟೇಟ್ಮೆಂಟ್ ಮಾಡ್ತಾರೆ, ನಾವು ಯಾರು ಬಯಸಿಲ್ಲ. ನಾವೇನು ತಿಳ್ಕೊಂಡಿದ್ವಿ, ನಮ್ಮ ಜಿಲ್ಲೆ ಇಂಟ್ರೆಸ್ಟ್ ಎಲ್ಲ ಕಾಪಾಡ್ತಾರೆ ಅಂತ ಇದ್ವಿ. ಅವ್ರು ಕಾಪಾಡಿಲ್ಲ. ಇರ್ಲಿ, ಅದು ಮುಂದಿನ ವಿಧಾನಸೌಧದಲ್ಲಿ ಮಾತಾಡ್ತಿದ್ವಿ. ಇವತ್ತು ಲಾಪಪ್ಲಿ ನೀರಿನ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ. ಅದು ನಿಮ್ ಕೈಲಿಲ್ಲ, ನಮ್ಮ ಓನ್ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ನಿಮ್ ಕೈಲಿ ಇರ್ತಕ್ಕಂಥದ್ದು ನಮ್ಮ ರೈತರ ಮೇಲೆ ಏನ್ ಕೇಸ್ ಹಾಕಿದಿರಿ ಸ್ವಾಮಿ ವಿತ್ಡ್ರಾ ಮಾಡಿ, ಅದೊಂದೇ ಸರ್ಕಾರ ಮಾಡಬೇಕು. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಅವ್ರು ಮಾಡ್ತಾರೆ. ಅದಕ್ಕೆ ನಾವು ಒಳಗಲ್ಲ. ಯು ವಿಲ್ ಸ್ಪೀಕ್ ಟು ದಿ ಹೋಮ್ ಮಿನಿಸ್ಟರ್, ದೆನ್ ಯು ವಿಲ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಅದೇನು ದೊಡ್ಡದ? ಎಷ್ಟು ಸರ್ಕಾರಗಳು ನೋಡಿದ್ವಿ ನಾವು. ಐ ಆಮ್ ಸೀಯಿಂಗ್ ರೈಟ್ ಫ್ರಮ್ ದೇವರಾಜ್ ಅರ್ಸು ಇವತ್ತರಲ್ಲ. Yes sir, that's what we are demanding. ಅದುವರೆಗೂ ನಾವು ಇಲ್ಲಿ ಧರಣಿ ಮಾಡ್ತೀವಿ, ಇಲ್ಲ ನಿಮ್ಮ ಆಫೀಸಲ್ಲಿ ನಾವೇನು ಜನ ಸೇರಿಸೋದು 3-4 ಒಂದು 10-20 ಜನ ಧರಣಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇಲ್ಲ ಈಗ ಒಂದು ಐಡಿಯಾ ಆಧಾರ ಒಂದ್ ನಿಮಿಷ ಈಗಲೇ ಹೋಮ್ ಮಿನಿಸ್ಟ್ರಿ ಮಾತಾಡಿ ಬೆಂಗಳೂರು ಸ್ಟೇಟ್ಮೆಂಟ್ ಮಾಡಿ ಕೇಳಿ, ನಾವು ವಾಪಸ್ ಹೋಗ್ತೀವಿ. Yes sir. ಸರಿ ಆಯ್ತಾನ?